ಹೆಲ್ತ್ ಸರಿ ಇರ್ಬೇಕಂದ್ರೆ, ನಾವು ಹೆಲ್ದಿಯಾಗಿರ್ಬೇಕಂದ್ರೆ ಹಣ್ಣುಗಳನ್ನ ತಿನ್ಲೇಬೇಕು. ಹಣ್ಣುಗಳು ನಮ್ಮ ಆಹಾರದ ಅವಿಭಾಜ್ಯ ಅಂಗ, ಕರೆಕ್ಟ್. ಆದ್ರೂ ಕೂಡ ಹೆಲ್ದಿ ಆಗಿರುವಂತ ಹಣ್ಣುಗಳನ್ನ, ಕಾಸ್ಟ್ಲಿ ಇರುವಂತ ಹಣ್ಣುಗಳನ್ನ ತಿಂದ್ರು ಸುತ್ತ ನಮ್ಗೆ ಎಷ್ಟೋ ಹೆಲ್ತ್ ಪ್ರಾಬ್ಲಮ್ಸ್ ಕಾಡ್ಲಿಕತ್ತಾವ. ಉದಾಹರಣೆಗೆ ಗ್ಯಾಸ್ ಆಗೋದು, ಬ್ಲೋಟಿಂಗ್ ಆಗೋದು, ಅಸಿಡಿಟಿ ಆಗೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಕೂದಲು ಉದುರೋದು, ಚರ್ಮ ರೋಗಗಳು ಬರೋದು, ಮತ್ತೊಂದು ಏನೇನೋ ಸಮಸ್ಯೆಗಳು ಬರ್ತಾವಲ್ಲ. ಇದಕ್ ಕಾರಣ ಏನು ಅಂದ್ರೆ ಹಣ್ಣುಗಳು ತಪ್ಪಲ್ಲ. ಆ ಹೆಲ್ದಿ ಆಗಿರುವಂತ ಹಣ್ಣುಗಳನ್ನ ಯಾವಾಗ ತಿನ್ಬೇಕು, ಹೆಂಗ್ ತಿನ್ಬೇಕು, ಅದಕ್ಕೆ ರೈಟ್ ಟೈಮ್ ಏನು ಅಥವಾ ರೈಟ್ ಮೋಡ್ ಏನು ಅಂತ ಗೊತ್ತಿಲ್ಲ. ಇವತ್ತು ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಈ ವಿಡಿಯೋ ತಗೊಂಡ್ ನೋಡೋಣ ಅಂತ. ಯಾರು ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ಕೊನೆಯವರೆಗೂ ವಿಡಿಯೋ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಈ ಹಣ್ಣು ತಿನ್ನೋದು, ಹೆಲ್ದಿ ಆದಂತ ಹಣ್ಣುಗಳನ್ನ ತಿನ್ಬೇಕು ಅಂತ ತಲೆ ಒಳಗ್ ಬಂತಂದ್ರೆ, ಎಸ್ಪೆಷಲಿ ಅಫೋರ್ಡೆಬಲ್ ಇದ್ರಂತೂ ಹೆಂಗ್ ಮಾಡ್ತಾರ ಗೊತ್ತಾ, ಮಾರ್ಕೆಟ್ ಎಲ್ಲ ಓಡಾಡಿ ಒಳ್ಳೊಳ್ಳೆ ಕ್ವಾಲಿಟಿ ಇರುವಂತಹ ಇಂಪೋರ್ಟೆಡ್ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದು ತಿಂತಾರ. ಆದ್ರೂ ಕೂಡ ಪ್ರಾಬ್ಲಮ್ಸ್ ಬರ್ತಾವ. ಇದಕ್ ಕಾರಣ ಹಣ್ಣಿನ ಸಮಸ್ಯೆ ಏನು ಅಲ್ರಿ. ಹಣ್ಣುಗಳು ದೇ ಆರ್ ಬೆಸ್ಟ್ ಅಟ್ ದೇರ್ ಪ್ಲೇಸ್. ಬಟ್ ನಾವು ಅವ್ನ ಹೆಂಗ್ ತಿಂತೀವಿ, ಎದ್ರ ಜೊತೆ ತಿಂತೀವಿ, ಯಾವ ಟೈಮ್ ತಿಂತೀವಿ, ಇವೆಲ್ಲ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ನಮ್ ತಲೆಯೊಳಗೆ ಏನದ ಅಂದ್ರೆ ಹೆಲ್ದಿ ಫ್ರೂಟ್ಸ್ ತಿನ್ಬಿಟ್ರೆ ನಾವು ಹೆಲ್ದಿ ಆಗಿದ್ ಬಿಡ್ತೀವಿ ಅಂತ ಹೇಳಿ. ಹಂಗಲ್ಲ. ನಾವು ಯಾರನ್ನಾರು ಚೀಟ್ ಮಾಡ್ಬೋದು, ನಿಸರ್ಗವನ್ನ ಚೀಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನಿಸರ್ಗ ಜೊತೆ ನಾವು ಪೈಪೋಟಿ ಮಾಡ್ಲಿಕ್ಕೆ ಆಗಂಗಿಲ್ಲ. ನಿಸರ್ಗ ತನ್ನದೇ ಆದಂತ ರೂಲ್ಸ್ ಇರ್ತದ. ಅದ್ರ ಜೊತೆ ನಾವು ಯಾವಾಗ ಸಿಂಕ್ ಆಗಿ ಹೋಗ್ತೀವಿ ಅವಾಗ್ಲೇ ನಮ್ಮ ದೇಹ ಅಕ್ಸೆಪ್ಟ್ ಮಾಡ್ಕೋತದ, ಅಸಿಮಿಲೇಷನ್ ಮಾಡ್ಕೋತದ, ಡೈಜೆಷನ್ ಮಾಡ್ತದ ಮತ್ತು ಪ್ರಾಪರ್ ಆಗಿ ಅಬ್ಸಾರ್ಪ್ಷನ್ ಮಾಡ್ಕೋತದ. ಇಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ಒಂದ್ ಸ್ವಲ್ಪ ಡಿಟೇಲ್ ಆಗಿ ನೋಡೋಣಂತ, ಮತ್ತು ಆಯುರ್ವೇದ ಇದ್ರ ಬಗ್ಗೆ ಏನ್ ಹೇಳ್ತದ ಅನ್ನೋದನ್ನ ಒಂದು ಪಕ್ಷಿ ನೋಟ ನೋಡೋಣಂತ. ಹಣ್ಣುಗಳು ತಿನ್ನೋದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅಟ್ ದ ಎಂಡ್ ಆಫ್ ದ ವಿಡಿಯೋ ಅನಿಸ್ತದ, ಹೌದಲ್ಲ ಸ್ವಲ್ಪ ತಿಂದ್ರು ಕೂಡ ರಸ ತಿನ್ಬೇಕು ಮತ್ತು ಅದು ರಸ ಆಗುವಂಗ ತಿನ್ಬೇಕು ಅನ್ನೋ ಐಡಿಯಾ ಅಂತೂ ಗ್ಯಾರಂಟಿ ಬರ್ತದ. ಓಕೆ, ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ ನನ್ನ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವಿಡಿಯೋಸ್ ಕೊನೆಯವರೆಗೂ ನೋಡ್ರಿ. ಡೆಫಿನೆಟ್ಲಿ ನಿಮಗೆ ಒಳ್ಳೆ ಒಂದು ಇನ್ಫಾರ್ಮೇಶನ್ ಸಿಗ್ತದೆ. ಯಾಕಂದ್ರೆ ನಾನು ಆಯುರ್ವೇದಿಕ್ ಟೆಕ್ಸ್ಟ್ ಒಳಗೆ ಏನ್ ಹೇಳಾರಲ್ಲ ಅದನ್ನ ಹೇಳ್ತೇನೆ. ರೈಟ್, ಆಯುರ್ವೇದ ಏನ್ ಹೇಳ್ತದಪ್ಪ ಅಂದ್ರೆ, ದೇರ್ ಇಸ್ ನೋ ಸ್ಟ್ರಿಕ್ಟ್ ರೂಲ್. ಈಗ ಊಟದ ಜೊತೆ ಹಣ್ಣು ತಿನ್ಲೇಬಾರ್ದು ಅಂತ ತಿಳ್ಕೊಂಡು ಕೆಲವು ಜನ ಕ್ಲೇಮ್ ಮಾಡ್ತಿರ್ತಾರೆ. ಹಂಗ ಆಯುರ್ವೇದ ಆಚಾರ ಹೇಳಿಲ್ಲ. ಆಯುರ್ವೇದ ಯಾವಾಗ್ಲೂ ಏನ್ ಹೇಳ್ತದೆ, ಯಾವ್ದೋ ಹಣ್ಣುಗಳನ್ನ ತಿನ್ಬೇಕಾದ್ರೆ ರಸ, ಗುಣ, ವೀರ್ಯ, ವಿಪಾಕವನ್ನ ನೋಡ್ರಿ. ಕೆಲವು ಹಣ್ಣುಗಳನ್ನ ಇಂಥ ಟೈಮ್ ಒಳಗೆ ತಿನ್ಬೇಕು, ಕೆಲವು ಹಣ್ಣುಗಳನ್ನ ಊಟದ ಮಧ್ಯನೇ ತಿನ್ಬೇಕು ಅಂತೆಲ್ಲ ಹೇಳ್ತದೆ. ಆದ್ರೆ ಜನರಲೈಸ್ಡ್ ಆಗಿ ನಾವು ನೋಡೋದಾದ್ರೆ ಹಣ್ಣುಗಳನ್ನ ತಿನ್ಬೇಕಾದ್ರೆ ಏನೇನ್ ರೂಲ್ಸ್ ಫಾಲೋ ಮಾಡ್ಬೇಕು, ಯಾವಾಗ ತಿನ್ಬೇಕು ಅನ್ನೋದು ನೋಡೋಣ ಅಂತ. ಈಗ ಹಣ್ಣು ಅಂದ್ರೆ ಏನೇನ್ ಇರ್ತದ್ರಿ ಅದ್ರೊಳಗ? ಆಬ್ವಿಯಸ್ಲಿ ವಾಟರ್ ಅಂತೂ ಹೈ ಕ್ವಾಂಟಿಟಿ ಇರ್ತದೆ, ಜೊತೆ ಕಾರ್ಬೋಹೈಡ್ರೇಟ್ಸ್ ಇರ್ತದ, ಅಂದ್ರೆ ಫ್ರುಕ್ಟೋಸ್ ಇರ್ತದ, ಗ್ಲೂಕೋಸ್ ಇರ್ತದ, ಸುಕ್ರೋಸ್ ಇರ್ತದ. ಹೌದಾ, ನಮಗ ಶುಗರ್ ಜಲ್ದಿನ ಸಿಗ್ತದ, ಅದರಿಂದ ಎನರ್ಜಿ ಸಿಗುವಂಗ ಇರ್ತದ. ಫ್ಯಾಟ್ಸ್, ಪ್ರೋಟೀನ್ಸ್ ಸಣ್ಣ ಪ್ರಮಾಣದೊಳಗೆ ಇರ್ತಾವು, ಮಿನರಲ್ಸ್ ಇರ್ತದ, ವೈಟಮಿನ್ಸ್ ಇರ್ತದ, ಆರ್ಗ್ಯಾನಿಕ್ ಆಸಿಡ್ಸ್ ಇರ್ತಾವು, ಲೈಕ್ ಸಿಟ್ರಿಕ್ ಆಸಿಡ್ಸ್, ಮ್ಯಾಲಿಕ್ ಆಸಿಡ್ಸ್, ಟಾರ್ಟಾರಿಕ್ ಆಸಿಡ್ಸ್, ಹಿಂಗ ಡಿಫ್ರೆಂಟ್ ಆಸಿಡ್ಸ್ ಇರ್ತಾವು, ಪಾಲಿಫಿನಾಲ್ಸ್ ಇರ್ತಾವು. ಹಿಂಗ ವೆರೈಟೀಸ್ ಆಫ್ ಕಂಪೋನೆಂಟ್ಸ್ ಅನ್ನ ಇದು ಹಣ್ಣುಗಳು ಹೊಂದಿರ್ತಾವು. ಬಟ್ ಇದ ಕಂಪೋನೆಂಟ್ಸ್ ನಮ್ ಆಹಾರದೊಳಗೂ ಇರ್ತಾವ. ಬಟ್ ಇಲ್ಲಿ ಸಿಂಪಲ್ ಫಾರ್ಮ್ ಒಳಗೆ ಇರ್ತಾವ ಮತ್ತು ಈಸಿಯಾಗಿ ಡೈಜೆಷನ್ ಆಗ್ತಿರ್ತಾವ ಹಣ್ಣಿನೊಳಗ. ಬಟ್ ಆಹಾರ ಡೈಜೆಷನ್ ಆಗ್ಲಿಕ್ಕೆ ಕನಿಷ್ಠ 3 ಇಂದ 4 ತಾಸು ತಗೋತದ. ಸಪೋಸ್ ಅದು ನಾನ್ ವೆಜಿಟೇರಿಯನ್ ಫುಡ್ ಇತ್ತು ಅಂದ್ರೆ ಸ್ವಲ್ಪ ಇನ್ನೂ ಹೆಚ್ಚಿಗೆ ಸಮಯವನ್ನ ತಗೋತದ. ಬಟ್ ಅದು ಕೂಡ ಎದ್ರ ಮೇಲೆ ಡಿಪೆಂಡ್ ಇರ್ತದಂದ್ರೆ ನಮ್ಮ ಅಗ್ನಿ ಹೆಂಗದ, ನಮ್ದೇನು ಮಂದಾಗ್ನಿ ಐತಾ ಅಥವಾ ತೀಕ್ಷ್ಣಾಗ್ನಿ ಐತಾ, ವಿಷಮಾಗ್ನಿ ಐತಾ ಅನ್ನೋದ್ರ ಮೇಲೆ ಹಣ್ಣುಗಳಾಗ್ಬೋದು, ಆಹಾರ ಆಗ್ಲಿ ಡೈಜೆಷನ್ ಆಗ್ಲಿಕ್ಕೆ ತನ್ನ ಸಮಯ ತಗೋತಿರ್ತದ. ಬಟ್ ಇಲ್ಲಿ ನಾವ್ ಏನೇನ್ ಮಾಡ್ತೀವಿ, ಕೆಲವೊಂದು ಸ್ಮಾಲ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂದ್ರೆ, ಹಣ್ಣು ಒಟ್ನ ನಮ್ ದೇಹಕ್ಕೆ ಹೋಗ್ಬೇಕಲ್ಲ, ಯಾವಾಗ ತಿಂದ್ರೆ ಏನ್ರಿ ಅನ್ನುವಂಥ ಒಂದ್ ತಲೆ ಒಳಗೆ ಇಟ್ಕೊಂಡು ಹೆಂಗ್ ಬೇಕಂಗ ಹಣ್ಣುಗಳನ್ನ ತಿಂತೀವಿ. ಎಷ್ಟೋ ಸರಿ ಊಟದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಣ್ಣುಗಳನ್ನ ತಿಂತೀವಿ. ಹಂಗ ಆಗೋದ್ರಿಂದ ಏನಾಗ್ತದಂದ್ರ ನೋಡ್ರಿ, ಹಣ್ಣುಗಳು ಜಲ್ದಿನ ಡೈಜೆಷನ್ ಆಗ್ಬಿಡ್ತಾವು. ಒಂದ್ ಅರ್ಧ ಗಂಟೆ 3/4 ಗಂಟೆ ಒಳಗೆ ಡೈಜೆಷನ್ ಆಗಿ ಎನರ್ಜಿನ ಅವು ಬಿಡುಗಡೆ ಮಾಡ್ಬಿಡ್ತಾವು. ಬಟ್ ಅದ್ರ ಜೊತೆಗೆ ಫುಡ್ ಇತ್ತು ಅಂತಂದ್ರ ಸಮ್ ಟೈಮ್ಸ್ ಏನಾಗ್ತದ, ಅಲ್ಲಿ ಫರ್ಮೆಂಟೇಶನ್ ಪ್ರೊಸೆಸ್ ಆಗ್ಲಿಕ್ಕೆ ಶುರು ಆಗ್ತದ. ಹಿಂಗಾಗಿ ದೇಹದೊಳಗ ಅಗ್ನಿಯ ಕಾರ್ಯ ಡಿಸ್ಟರ್ಬ್ ಆಗ್ತದ. ಗ್ಯಾಸು, ಬ್ಲೋಟಿಂಗು, ಇರಿಟೇಷನ್, ಮಳಮಳಿಸ್ದಂಗ ಆಗೋದು, ಹೆವಿನೆಸ್ ಆಗೋದು, ತಲೆನೂ ಬರುದು, ಇಂಥವೆಲ್ಲ ಶುರು ಆಗ್ತಾವ. ಸೋ ಮೆನಿ ಪೀಪಲ್ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಿರ್ತದ. ಓಕೆ, ಬಹಳ ಸರಿ ಪೇಷಂಟ್ಸ್ ಇಂಥ ಸಮಸ್ಯೆ ಇಟ್ಕೊಂಡ್ ಬಂದಾಗ ನಾವು ಕೇಳ್ತೀವಿ, ನೀವು ಹಣ್ಣು ಎಲ್ಲ ತಿಂತೀರೇನು ಅಂದ್ರೆ, ನಾವು ಇಷ್ಟು ಕಾಸ್ಟ್ಲಿ ಹಣ್ಣು ತಿಂತೀವ್ರಿ, ನಾವು ಬೆಸ್ಟ್ ಹಣ್ಣುಗಳನ್ನ ತಿಂತೀವಿ, ಆದ್ರೂ ಹಿಂಗ್ ಹೆಲ್ತ್ ಹಾಳಾಗ್ತದ ನಮ್ದು, ಇನ್ನು ಬಡವ್ರ ಗತಿ ಏನ್ರಿ ಅಂತಿರ್ತಾರೆ. ಇಲ್ಲಿ ಬಡವರು ಶ್ರೀಮಂತರು ಅನ್ನೋ ಪ್ರಶ್ನೆನೇ ಬರುದಿಲ್ರಿ. ನಾವ್ ಏನಾ ತಿಂದ್ರು ನಿಸರ್ಗದ ಜೊತೆಗೆ ಅಥವಾ ನಿಸರ್ಗ ಹೆಂಗ್ ಹೇಳ್ಯದಲ್ಲ ಆ ನಿಯಮವನ್ನ ಅನುಸರಿಸ್ಬಿಟ್ರೆ ನಮ್ಗದು ಸ್ವಲ್ಪ ಇದ್ರೂ ಕೂಡ ರಸವಾಗಿ ಪರಿಣಾಮ ಆಗ್ತದ. ನಾವ್ ಇಷ್ಟು ತಿಂದ್ರು ಕೂಡ ನಾವು ತಪ್ಪು ತಿಂದ್ವಿ ಅಂದ್ರೆ ಅದು ಕಸ ಆಗ್ತದೆ. ಓಕೆ, ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ನಿಮಗ್ ಯಾವಾಗ ಎನರ್ಜಿಯ ಅವಶ್ಯಕತೆ ಇರ್ತದೆ, ಇನ್ಸ್ಟಂಟ್ ಎನರ್ಜಿ ಅವಶ್ಯಕತೆ ಇರ್ತದ ಅಂದ್ರೆ, ಯೂಶುವಲಿ ಮುಂಜಾನೆ ಎದ್ದ ಮೇಲೆ ನೀವು 1 ಗ್ಲಾಸ್ ಬಿಸಿನೀರ್ ಕುಡುದು, ಆಮೇಲೆ ನಿಮ್ಮ ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನೀವು ಜಿಮ್ಗೆ ಹೋಗ್ತೀರಾ ಅಥವಾ ವಾಕಿಂಗ್ ಹೋಗ್ತೀರಾ,
ಯೋಗಾಸನ ಮಾಡ್ತೀರಾ, ಅವಾಗ ನಿಮಗ್ ಸರ್ಟನ್ ಎನರ್ಜಿ ಬೇಕಾಗ್ತದಲ್ಲ, ಅವಾಗ ನೀವು ಹಣ್ಣುಗಳನ್ನ ಸೇವಿಸ್ಬೇಕು. ಬಿಕಾಸ್ ಹಣ್ಣು ತಿಂದ ಒಂದು ಅರ್ಧ ಗಂಟೆ 3/4 ಗಂಟೆ ಒಳಗೆ ನಿಮ್ಗೆ ಒಳ್ಳೆ ಎನರ್ಜಿ ಸಿಗ್ತದ. ಅದು ಪ್ರಾಪರ್ ಆಗಿ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಒಳಗೆ ಯುಟಿಲೈಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮ್ ಬೆಸ್ಟ್ ಯಾವ್ದು ಅಂತಂದ್ರೆ, ಈ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀರಿ, ಮಧ್ಯಾಹ್ನ ಊಟ 2-2:30 3 ಗಂಟೆ ಸುಮಾರು ಊಟ ಮಾಡೋದಿರ್ತದೆ. ಬಟ್ ಮಧ್ಯ ಒಂದ್ 12-12:30 ಗಂಟೆಗೆ ಸ್ವಲ್ಪ ಕ್ರೇವಿಂಗ್ ಅನಿಸ್ತದ, ಹಸಿವು ಅನಿಸ್ತದ. ಆ ಟೈಮ್ ಒಳಗೆ ಸುಸ್ತ್ ಅನಿಸ್ತದ, ಏನೋ ಒಂಥರ ಹೈಪೋಗ್ಲೈಸ್ಮಿಕ್, ನಮ್ಗೆ ಯಾಕೋ ಶುಗರ್ ಲೋ ಆದಂಗ್ ಫೀಲ್ ಆಗ್ತಿರ್ತದ. ಅಂತ ಟೈಮ್ ಒಳಗೂ ಕೂಡ ನೀವು ಹಣ್ಣುಗಳು ತಿನ್ನೋದ್ರಿಂದ ನಿಮಗೆ ಬೆಸ್ಟ್ ಬೆನಿಫಿಟ್ ಸಿಗ್ತದೆ. ಪ್ರಾಪರ್ ಆಗಿ ಅಸಿಮಿಲೇಷನ್ ಆಗ್ತದೆ, ಅಬ್ಸಾರ್ಪ್ಷನ್ ಆಗ್ತದೆ. ದಿಸ್ ಇಸ್ ಬೆಸ್ಟ್. ಓಕೆ, ಇನ್ ಸಾಯಂಕಾಲ ತಿನ್ಬೋದೇನ್ರಿ ಅಂತಂದ್ರೆ, ಎಸ್ ಯು ಕ್ಯಾನ್ ಈಟ್ ಬಟ್ ನಾಟ್ ಅಟ್ ದ ನೈಟ್. ಓಕೆ, ಈವ್ನಿಂಗ್ ಟೈಮ್ಸ್ ಎಷ್ಟೋ ಜನ ಚಹಾ ಕಾಫಿ ಕುಡುದು ಅಥವಾ ಸಮ್ ಚೂಡ ತಿಂದೆ ಅವಲಕ್ಕಿ ತಿಂದೆ ಮಾಡ್ತಿರ್ತಾರಲ್ಲ, ಆ ಟೈಮ್ ಒಳಗೂ ಕೂಡ ನೀವು ಹಣ್ಣುಗಳನ್ನ ತಿನ್ನೋದು ಒಂದ್ ರೀತಿ ಒಳ್ಳೇದು. ಬಟ್ ನಾನ್ ಯೂಶುವಲಿ ಪರ್ಸನಲಿ ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ಸಾಯಂಕಾಲ ನೀವು ಹಣ್ಣುಗಳನ್ನ ಏನಾದ್ರು ತಿಂದ್ರಿ ಅಂದ್ರೆ ಸ್ವಲ್ಪ ವಾಕ್ ಹೋಗಿ ಬರ್ರಿ, ಸ್ವಲ್ಪ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಇಟ್ಕೊಳ್ರಿ. ಅದರಿಂದ ನಿಮ್ಗೆ ಅಲ್ಲಿಂದ ಆ ಹಣ್ಣಿನಿಂದ ಏನ್ ನಿಮ್ಗೆ ಸಿಗ್ತದ ಎನರ್ಜಿ, ಅದು ಪ್ರಾಪರ್ ಆಗಿ ಯುಟಿಲೈಸ್ ಆಗ್ತದೆ. ಸೊ ದೀಸ್ ಆರ್ ದ ಬೆಸ್ಟ್ ಟೈಮ್ಸ್ ಅಂತ ಹೇಳ್ಬಹುದು. ಇನ್ನು ವರ್ಸ್ಟ್ ಟೈಮ್ ಏನಪ್ಪಾ ಅಂದ್ರೆ, ಕೆಲವೊಂದ್ಸರಿ ನೋಡಿರಿ ನೀವು, ಊಟದ ಜೊತೆಗೇನೆ ಈ ಕಡೆ ಊಟದ ತಟ್ಟೆ ಇರ್ತದ, ಪಕ್ಕಕ್ಕೆ ಹಣ್ಣುಗಳನ್ನ ಇಟ್ಕೊಂಡು ಅದು ಸೇರ್ಸ್ಕೊಂಡ ತಿಂತಾರೆ. ದಿಸ್ ಇಸ್ ವೆರಿ ರಾಂಗ್. ಆಕ್ಚುಲಿ ತಪ್ಪು ಅಂತ 100% ಹೇಳಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಕೆಲವೊಂದು ಹಣ್ಣುಗಳನ್ನ ಊಟದ ಜೊತೆ ತಿನ್ಲಿಕ್ಕೆ ನಮ್ಮ ಆಚಾರ್ಯರು ಹೇಳ್ಯಾರ. ಯಾವ್ದು ಅಂತಂದ್ರೆ ನೋಡ್ರಿ, ಇಲ್ಲಿ ಆದಾವಾಂತೆ ಚ ಮಧ್ಯೆ ಚ ಭೋಜನಸ್ಯ ತು ಶಸ್ಯತೆ ನಿರತ್ಯಯಂ ದೋಷಹರಂ ಫಲೇಶು ಆಮಲಕಂ ಋಣಾಮ್ ಅಂತ ಹೇಳ್ತಾರೆ. ಆದಿಯೊಳಗ ಮತ್ತು ಮಧ್ಯದೊಳಗ ಅಂತ್ಯದೊಳಗ, ಎದ್ರದು ಊಟದ ಆದಿ ಮಧ್ಯ ಅಂತ್ಯದೊಳಗ ನೀವು ಆಮಲಕ ಫಲ ನೆಲ್ಲಿಕಾಯಿಯನ್ನ, ಆ ಹಣ್ಣನ್ನ ತಿನ್ನೋದ್ರಿಂದ ನಿಮಗ ಜೀರ್ಣಕ್ರಿಯೆ ಚಲೋ ಆಗ್ತದ, ದೀಪನ ಪಾಚನೀಯ ಕೆಲಸವನ್ನ ಮಾಡ್ತದ ಅಂತ ತಿಳ್ಕೊಂಡು ಶುಶ್ರುತಾಚಾರ್ಯರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ನಾವ್ ಹೇಳ್ತೀವಿ ಕೆಲವೊಂದು ಹಣ್ಣುಗಳನ್ನ ಹೆಂಗ್ ತಿನ್ಬೇಕಾಗ್ತದ. ಇನ್ನು ಕೆಲವೊಂದು ಹಣ್ಣುಗಳನ್ನ, ಮ್ಯಾಕ್ಸಿಮಮ್ ಹಣ್ಣುಗಳನ್ನು ಕೂಡ ಏನ್ ಹೇಳ್ತಾರೆ ಗೊತ್ತಾ, ಆದೌ ಫಲಾನಿ ಭುಂಜಿ ದಾಡಿಮಾದೀನಿ ಬುದ್ಧಿಮಾನ್. ಬುದ್ಧಿವಂತರು ಎಲ್ಲಾ ಹಣ್ಣುಗಳನ್ನ, ದಾಡಿಮ ಮತ್ತು ಆದಿ ಎಲ್ಲ ಹಣ್ಣುಗಳನ್ನ ಭೋಜನದ ಆದಿಯಲ್ಲಿ ಸೇವನೆ ಮಾಡ್ತಾರೆ. ಆದಿ ಅಂತಂದ್ರೆ ಸ್ಟಾರ್ಟಿಂಗ್ ಹಣ್ಣು ತಿಂದು ಊಟಕ್ಕೆ ಕೊಡೋದಲ್ಲ, ನಾ ಹೇಳ್ದಂಗ ಕನಿಷ್ಠ 1 hour ಮುಂಚೆ ನೀವು ಹಣ್ಣುಗಳನ್ನ ತಿನ್ಬೇಕು. ಇನ್ ಕೆಲವು ಜನ ಏನ್ ಮಾಡ್ತಾರ ಗೊತ್ತೇನ್ರಿ, ರಾತ್ರಿ ಹೊತ್ತು ಊಟ ಮಾಡಿ ಮಲಗಿರ್ತಾರ, ಒಂದ್ ಜಂಪ್ ನಿದ್ದೆ ಆಗಿರ್ತದ, ಆಮೇಲೆ 11:30 12 1 ಗಂಟೆ ಸುಮಾರು ಎಚ್ಚರಾಗಿ ಕ್ರೇವಿಂಗ್ ಏನಾರ ತಿನ್ಬೇಕು ಅನಿಸ್ತದ, ಹಸಿವಾಗ್ಬಿಟ್ಟಿರ್ತದ. ಫಸ್ಟ್ ಆಫ್ ಆಲ್ ಅಷ್ಟೊತ್ನ ಹಸಿವಾಗ್ತದ ಅಂದ್ರೆ ನಿಮ್ದು ಗಟ್ ಹೆಲ್ತ್ ಸರಿ ಇಲ್ಲ ಅಂದಂಗ, ಇದನ್ನ ತಲೆ ಒಳಗೆ ಇಟ್ಕೊಡ್ರಿ. ಹಂಗ ಮಧ್ಯೆ ಹಸಿವಾಗ್ಲೇಬಾರ್ದು. ನಿಮ್ಮ ಗಟ್ಟೊಳಗ ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋತ್ ಹೆಚ್ಚಿಗೆ ಇತ್ತಂದ್ರ ಹಂಗ ಮಧ್ಯೆ ಅದು ಅವ್ರಿಗಿಡಿಸ್ತಾವ, ಹಸಿವಾಗ್ತದೆ, ಏನ್ರ ತಿನ್ಬೇಕು ಅನಿಸ್ತಿರ್ತದ. ಬಟ್ ಹಂಗ ಆಗ್ಲಿಕ್ಕತ್ತದ ಅಂದಾಗ ಬಹಳ ಮಂದಿ ಹೇಳುವುದನ್ನ ಕೇಳಿದ್ ನಾನು, ಇಷ್ಟೊತ್ನಾಗ ಏನ್ ಊಟ ಮಾಡ್ತಿದಿ, ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹಣ್ಣವ ನೋಡು, ಅವ್ನು ತಿಂದು ಮಲ್ಕೊಂಡ್ಬಿಡು ಅಂತ ಹೇಳ್ತಾರ. ನೀವೇನಾದ್ರು ಹಂಗ ಮಾಡಿದ್ರಿ ಅಂದ್ರೆ ಇನ್ನೂ ಅಷ್ಟು ಡ್ಯಾಮೇಜ್ ಆಗ್ತದ, ಮತ್ತಿಷ್ಟ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಡ್ಯಾಮೇಜ್ ಆಗ್ತದ. ಜೊತೆಗೆ ಅಷ್ಟೊತ್ನೊಳಗೆ ನೀವು ಹಣ್ಣು ತಿಂತೀರಿ, ಅಲ್ಲಿಂದ ಸಡನ್ ಆಗಿ ಫ್ರುಕ್ಟೋಸ್ ನಿಂದ ಎನರ್ಜಿ ರಿಲೀಸ್ ಆಗ್ತದೆ. ಬಟ್ ಆ ಎನರ್ಜಿ ಯುಟಿಲೈಸ್ ಆಗುದಿಲ್ಲ. ನೀವೇನ್ ಅಷ್ಟೊತ್ತಲ್ಲಿ ವಾಕಿಂಗ್ ಮಾಡೋದಿಲ್ಲ, ಯೋಗ ಮಾಡೋದಿಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಏನೂ ಇರುವುದಿಲ್ಲ, ನೀವು ವಾಪಸ್ ಮಲ್ಕೊಂಡ್ಬಿಡ್ತೀರಿ. ಸೊ ರಿಲೀಸ್ ಆದಂತ ಎನರ್ಜಿ ಯುಟಿಲೈಸ್ ಆಗ್ಲಿಲ್ಲ ಅಂದ್ರೆ ಅದು ಫ್ಯಾಟ್ ಆಗಿ ಸ್ಟೋರ್ ಆಗ್ತದ. ಹಿಂಗಾಗಿನ ಸಮಸ್ಯೆಗಳನ್ನ ಮಾಡ್ಕೊಂಡು ಫ್ಯಾಟಿ ಲಿವರು, ಆಮೇಲೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಮಿಡ್ ನೈಟು ಅಥವಾ ಲೇಟ್ ನೈಟು ಹಣ್ಣುಗಳನ್ನ ತಿನ್ಲಿಕ್ಕೆ ಹೋಗ್ಬೇಡ್ರಿ, ಊಟದ ಜೊತೆಗೆ ಹಣ್ಣುಗಳನ್ನ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ಹಣ್ಣು ತಿನ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಏನಪ್ಪಾ ಅಂತಂದ್ರೆ, ಬಹಳ ಬ್ಯೂಟಿಫುಲ್ ಮಿಸ್ಟೇಕ್ ಇದು. ಏನು, ಎಲ್ಲಾದ್ರೂ ಸಿಪ್ಪಿ ಸುಲಿಯುದ ಪೂರ್ಣ ಆ ಸಿಪ್ಪಿ ಸುಲಿಲಿಕ್ಕೂ ಇವು ಬಂದವ್ರಿ, ಅವ್ ಹಿಂಗೆ ಸ್ಕ್ರೇಪಿಂಗ್ ಮಾಡ್ತಾರ. ಹಂಗ್ ಮಾಡಿ ಒಳಗಿನ ತಿರುಳಷ್ಟ ತಿಂತಾರೆ. ಏನ್ ತಿಂದಂಗಾಯ್ತು, ಯು ಆರ್ ಡೈರೆಕ್ಟ್ಲಿ ಈಟಿಂಗ್ ಓನ್ಲಿ ಫ್ರುಕ್ಟೋಸ್, ಸ್ಟಾರ್ಚ್ ಅಂಡ್ ಫ್ರುಕ್ಟೋಸ್. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫೈಬರ್ ಬಹಳ ಇಂಪಾರ್ಟೆಂಟ್. ಫೈಬರ್ ಸಿಗುದ ನಮ್ಗೆ ಡೈಟ್ರಿ ಫೈಬರ್ ಅದ್ರೊಳಗೆ ಇರುದ ಆ ಸ್ಕಿನ್ ಒಳಗಿರ್ತದ, ಸಿಪ್ಪಿ ಒಳಗಿರ್ತದ. ಸೊ ಸ್ವಚ್ಛಗ ತೊಳಿರಿ, ರನ್ನಿಂಗ್ ವಾಟರ್ ಒಳಗ ಸ್ವಚ್ಛಗ ತೊಳಿರಿ. ತೊಳೆದು ಸಿಪ್ಪಿ ಸಮೇತವಾಗಿ ಎಲ್ಲಾ ಹಣ್ಣುಗಳನ್ನ ತಿನ್ನೋ ರೂಢಿ ಮಾಡ್ಕೊಂಡ್ರ ಪ್ರಾಪರ್ ಆಗಿಂತ ಫೈಬರು ಪ್ಲಸ್ ನಮಗ್ ಫ್ರುಕ್ಟೋಸು, ಸ್ಟಾರ್ಚು, ವಿಟಮಿನ್ಸ್, ಮಿನರಲ್ಸ್ ಎಲ್ಲವೂ ಸೇರಿ ಡೈಜೆಷನ್ ಆತಂದ್ರ ಕಂಟ್ರೋಲ್ಡ್ ರಿಲೀಸ್ ಆಫ್ ಎನರ್ಜಿ ಆಗ್ತದ, ಶುಗರ್ ಸ್ಪೈಕ್ ಆಗೋದಿಲ್ಲ. ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಹಣ್ಣುಗಳನ್ನ ಸಿಪ್ಪಿ ಸಮೇತವಾಗಿ ತಿನ್ನೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬರೋದು ಹಣ್ಣುಗಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ವಿಚ್ ಇಸ್ ವೆರಿ ಡೇಂಜರಸ್. ಆ ಜ್ಯೂಸ್ ಸೆಂಟರ್ಸ್, ಹಣ್ಣಿನ ಜ್ಯೂಸ್ ಸೆಂಟರ್ಸ್ ಅವ್ ಏನ್ ಒಂದ್ ರೋಡಿ 4 ಇರ್ತಾವು, ಅದ್ ಯಾಕೆ ಹಂಗ್ ಕುಡಿತಾರೋ ಗೊತ್ತಿಲ್ಲ. ನೀವು ಡೈರೆಕ್ಟ್ಲಿ ಹಂಗ್ ಕುಡಿಯೋದ್ರಿಂದ
ಶುಗರ್ ಸ್ಪೈಕ್ ಆಗ್ತದ, ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಬಹಳ ಲೋಡ್ ಆಗ್ತದ, ಮಸಲ್ಸ್ ವೀಕ್ ಆಕೋತ ಬರ್ತಾವ. ಒಂದಲ್ರಿ 11 ಸಮಸ್ಯೆ ಆಗ್ತಾವ. ಫಸ್ಟ್ ಆಫ್ ಆಲ್ ಹಂಗ್ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಹಣ್ಣನ್ನ ಕುಡಿಯುವುದಲ್ಲ, ಹಣ್ಣನ್ನ ತಿನ್ಬೇಕು. ಬಾಯಿಂದನ ಅಗದು ಸಿಪ್ಪಿ ಸಮೇತವಾಗಿ ಆ ಫೈಬರ್ ಸಮೇತವಾಗಿ ತಿನ್ನೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಬರೋದು ಸಂಯೋಗ ವಿರುದ್ಧ. ಹಣ್ಣುಗಳೊಳಗ ಹಾಲು, ಕ್ರೀಮು ಅಥವಾ ಶುಗರ್ ಸೇರಿಸಿ ನೀವು ಅದನ್ನ ಗಿರ್ರ ಮಾಡ್ಕೊಂಡು ಕುಡಿದ್ ಬಿಟ್ರಿ ಅದ ಇಷ್ಟು ಟೇಸ್ಟ್ ಆಗ್ತದಂದ್ರ ಊಟನ ಬೇಡ, ಬರೀ ಅದನ್ನ ಕುಡಿದು ಜೀವನ ನಡೆಸ್ಬಿಡುನು ಅನಿಸ್ತದ. ಬಿಕಾಸ್ ಅದು ಒಂಥರ ಹೇಳ್ತೀವಲ್ಲ, ಬಹಳ ಟೇಸ್ಟಿ ಇರ್ತದ, ಬಟ್ ಅಷ್ಟೇ ಪಾಯ್ಸನಸ್ ಕೆಲಸವನ್ನ ಮಾಡ್ತದ. ದಯವಿಟ್ಟು ಎಸ್ಪೆಷಲಿ ಸಿಟ್ರಿಕ್ ಫ್ರೂಟ್ಸ್ ಏನಿರ್ತಾವಲ್ಲ ಅವುಗಳಿಗೆ ನೀವು ಹಾಲನ್ನ ಸೇರಿಸಲೇಬಾರ್ದು. ಆಯುರ್ವೇದದೊಳಗ ಪಕ್ವ ಆಮ್ರ ಅಂದ್ರೆ ಬಹಳ ಪಕ್ವವಾದಂತಹ ಹಣ್ಣಾದಂತಹ ಮಾವಿನ ಹಣ್ಣಿಗೆ ಮಾತ್ರ ಸ್ವಲ್ಪ ಹಾಲನ್ನ ಸೇರಿಸ್ರಿ. ನಾ ಹೇಳಿದೀನಿ ಪಕ್ವ, ಇದು ಬಹಳ ಇಂಪಾರ್ಟೆಂಟ್. ಕಾಯಲ್ಲ, ಎಕ್ದಮ್ ಹಣ್ಣಾದಂತಹ ಮಾವಿನ ಹಣ್ಣಿ ಸ್ವಲ್ಪ ಹಾಲನ್ನ ಸೇರಿಸ್ಲಿಕ್ಕೆ ಒಂದು ಕಡೆ ಎಲ್ಲೋ ಅಲೋ ಮಾಡ್ತಾರೆ, ಬಟ್ ಬಾಕಿ ಎಲ್ಲಾ ಹಣ್ಣುಗಳಿಗೂ ಎಸ್ಪೆಷಲಿ ಸಿಟ್ರಿಕ್ ಫ್ರೂಟ್ಸ್ ಇದ್ವು ಅಂದ್ರ ಯಾವುದೇ ರೀತಿ ಹಣ್ಣುಗಳನ್ನ ಸೇರಿಸಬಾರ್ದು. ಇನ್ನೂ ಒಂದು ಬರ್ತದ, ಹಣ್ಣುಗಳನ್ನ ಕೆಲವು ಜನ ನಾ ನೋಡೀನಿ, ಕೆಲವೊಂದು ಈ ಇವನ್ ನಾನ್ ಹೇಳ್ಬಾರ್ದು, ದೊಡ್ಡ ದೊಡ್ಡ ಟೆಲಿವಿಷನ್ ಪ್ಲಾಟ್ಫಾರ್ಮ್ ಒಳಗೆ ತೋರಿಸ್ತಾರ ಹಣ್ಣುಗಳನ್ನ, ಅದನ್ನ ಮಿಕ್ಸಿ ಮಾಡಿ ಪ್ಯೂರಿ ಮಾಡಿ ಮತ್ತೆ ಅದನ್ನ ಕುಕ್ ಮಾಡ್ತಾರ, ಅದನ್ನ ಬಾಯ್ಲ್ ಮಾಡ್ತಾರ. ದಯವಿಟ್ಟು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೇಚರು ಸರಿಯಾದ ಪ್ರಮಾಣದೊಳಗ ಬ್ಯಾಲೆನ್ಸ್ ಆಗಿ ಅದ್ರೊಳಗೆ ಎಲ್ಲಾ ರೀತಿಯ ವಿಟಮಿನ್ಸು ಮಿನರಲ್ಸು ಎಲ್ಲಾನು ಕೊಟ್ಟಿರ್ತದ. ಹಣ್ಣುಗಳನ್ನ ನೇಚರ್ ಯಾವ ರೂಪದೊಳಗೆ ಕೊಡ್ತದಲ್ಲ ಅದೇ ರೂಪದೊಳಗೆ ತಿನ್ಬೇಕು. ಮತ್ತ ಅದಕ್ಕೊಂದು ಅಡಿಗೆ ಮಾಡ್ದೆ, ಅದನ್ನ ಕುಕ್ ಮಾಡ್ದೆ, ಬಾಯ್ಲ್ ಮಾಡ್ದೆ, ಸ್ಟೀಮ್ ಮಾಡ್ದೆ, ಫ್ರೈ ಮಾಡ್ದೆ, ಇಂಥ ಏನೂ ಎಕ್ಸ್ಟ್ರಾ ತಲೆ ಉಪಯೋಗ ಮಾಡಬಾರದು ನಾವು. ಅದಕ್ಕೆ ಹೇಳೋದು, ನಿಸರ್ಗದ ಜೊತೆಗೆ ಪೈಪೋಟಿ ಮಾಡೋದು ಬೇಡ. ನಾವು ನಿಸರ್ಗದ ಜೊತೆಗೆ ಕಾಂಪೀಟ್ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ನಮ್ಮನ್ನ ಹೊಡೆದ್ ಹಾಕ್ತದ ನಿಸರ್ಗ. ಓಕೆ, ದಯವಿಟ್ಟು ಇಂತ ಎಲ್ಲಾ ರೂಲ್ಸ್ ಅನ್ನ, ಇವು ಸಣ್ಣ ಸಣ್ಣ ಪಾಯಿಂಟ್ಸ್ ಇರ್ಬೋದು, ಬಟ್ ಇವನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಾಗ್ತದ. ಹಣ್ಣುಗಳನ್ನ ತಿನ್ನೋದಷ್ಟೇ ಅಲ್ಲ, ನೀವ್ ಎಷ್ಟೇ ಅಫೋರ್ಡೆಬಲ್ ಇರ್ಲಿ, ಒಂದ ಪೀಸ್ ತಿನ್ರಿ, ಸರಿಯಾದ ರೀತಿ ಒಳಗೆ ತಿನ್ರಿ. ಮತ್ತು ಲೋಕಲ್ ಫ್ರೂಟ್ಸ್ ಅನ್ನ ನೀವು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ಬೇಕು. ವೆರಿ ಇಂಪಾರ್ಟೆಂಟ್. ನಾನು ಆ ಹಣ್ಣು ತರ್ತೀನಿ, ನಾನು ಆಫ್ರಿಕಾದ ಹಣ್ಣು ತರ್ತೀನಿ, ಅಮೆರಿಕಾದ ಹಣ್ಣು ತರ್ತೀನಿ ಅಂದ್ರೆ ಅವರಿಗೆ ಅವು ಸೂಟೇಬಲ್ ಆಗ್ತಾವ. ನಮ್ಮ ದೇಹ, ಪ್ರಕೃತಿ, ಅಗ್ನಿ ಕೋಷ್ಟಕ ನಮ್ಮಲ್ಲಿ ಬೆಳೆದಿರೋ ಹಣ್ಣುಗಳು ಪ್ರಾಪರ್ ಆಗಿ ಅಬ್ಸಾರ್ಬ್ ಆಗ್ತಿರ್ತಾವ. ಅದಕ್ಕೋಸ್ಕರ ನಿಸರ್ಗಕ್ಕೆ ಗೊತ್ತದೆ, ನಿಸರ್ಗಕ್ಕೆ ಬಹಳ ನಾಲೆಜ್ ಐತಿ. ನಿಸರ್ಗ ಮೀನ್ಸ್ ನೇಚರ್ ಹ್ಯಾಸ್ ಗಾಟ್ ಅ ಬ್ಯೂಟಿಫುಲ್ ಇಂಟೆಲಿಜೆನ್ಸ್. ನಮಗೆ ಯಾವ ಸೀಸನ್ ಒಳಗೆ ಯಾವ್ದು ಬೇಕು ನೋಡ್ರಿ. ಬ್ಯಾಸ್ಗೆ ಒಳಗೆ ಭಯಂಕರ ಹೀಟ್ ಇರ್ತದ, ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಮಾವಿನ ಹಣ್ಣು ಬರ್ತಾವು, ನೀರ್ಲ ಹಣ್ಣು ಬರ್ತಾವ ಮುಂದ. ಮತ್ತೆ ವಿಂಟರ್ ಒಳಗ್ ನೋಡ್ರಿ ಪೇರು ಹಣ್ಣು ಬರ್ತಾವು. ಆಯಾ ಸೀಸನ್ ಒಳಗ್ ನಾವ್ ಹೆಚ್ಚಿಗೆ ತಲೆ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಸೀಸನ್ ಒಳಗ ಮಾರ್ಕೆಟ್ ನೊಳಗ ಗೊತ್ತಾಗ್ತದ ಅಂತ ಹಣ್ಣುಗಳು ಬರ್ತಾವು. ಅವನ್ ತಗೊಂಡ್ ಬಂದು ಕ್ಲೀನ್ ಮಾಡ್ಕೊಂಡು, ಸರಿಯಾಗಿ ಅವ್ ಏನ್ ಪೆಸ್ಟಿಸೈಡ್ಸ್ ಹೊಡೆದಿರ್ತಾರಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು, ನಾ ಹೇಳಿದ್ನಲ್ಲ ಈ ಸಮಯದೊಳಗ ನೀವು ತಿಂದ್ರೆ, ಹಿತಮಿತವಾಗಿ ತಿಂದ್ರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಜೊತೆಗೆ ಕೆಲವು ಜನ ನನ್ಗೆ ಎಲ್ಲಾ ರೀತಿ ವಿಟಮಿನ್ಸ್ ಒಮ್ಮೆ ಸಿಗಬೇಕು ಅಂತ ಹೇಳಿ 8 ಟೈಪ್ ಹಣ್ಣುಗಳನ್ನ ಸಾಲೆಡ್ಸ್ ಮಾಡ್ಕೊಂಡು ತಿಂತಾರೆ, ವಿಚ್ ಇಸ್ ಆಲ್ಸೋ ವೆರಿ ಬ್ಯಾಡ್. ಪ್ರತಿಯೊಂದು ಹಣ್ಣಿಗೂ ತನ್ನದೇ ಆದಂತ ಒಂದು ಬಯೋಕೆಮಿಕಲ್ ಕ್ವಾಲಿಟೀಸ್ ಇರ್ತಾವು, ಡೈಜೆಸ್ಟಿವ್ ಟೈಮ್ ಬೇರೆ ಇರ್ತದೆ. ಓಕೆ, ಈ ಒಂದು ಅವು ಎಲ್ಲ ಜಲ್ದಿನ ಡೈಜೆಷನ್ ಆಗ್ತಿದ್ರು ಕೂಡ ನೀವು ಮಲ್ಟಿಪಲ್ ಫ್ರೂಟ್ಸ್ ಅನ್ನ ಕೂಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಅದರಿಂದ ವಿಪರೀತವಾದಂತ ಶುಗರ್ ಸ್ಪೈಕ್ ಆಗುವಂತ ಚಾನ್ಸಸ್ ಇರ್ತದ ಮತ್ತು ದೇಹಕ್ಕೆ ಬೋರ್ ಆಗ್ತದ, ಬ್ರೈನಿಗೆ ಬೋರ್ ಆಗ್ತದ. ಮೋನೋಟೋನಸ್ ಆಯ್ತು ಅಂತಂದ್ರ ನೀವು ಹಣ್ಣು ತಿನ್ನೋ ಹ್ಯಾಬಿಟ್ ಕೂಡ ಬಹಳ ದಿವಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ 2 ದಿವಸ ಒಂದ್ ಟೈಪ್ ಹಣ್ಣು, ಅದಾದ್ಮೇಲೆ ಚೇಂಜ್ ಮಾಡ್ತಾ ಹೋಗ್ರಿ. ಹಿಂಗ ಮೈಂಡ್ ಆಲ್ವೇಸ್ ಲೈಕ್ಸ್ ಡೈವರ್ಸಿಟಿ. ಸೊ ನಿಮ್ಮ ದೇಹ ಅದನ್ನ ಸರಿಯಾಗಿ ನಿಯಮಿತವಾಗಿ ಅಸಿಮಿಲೇಷನ್ ಮಾಡಿ ಅಬ್ಸಾರ್ಬ್ ಮಾಡ್ಕೋತದ. ಐ ಹೋಪ್ ಈ ಹಣ್ಣುಗಳ ಬಗ್ಗೆ ನಾ ಇವತ್ತು ಹೇಳಿರುವಂತ ಪಾಯಿಂಟ್ಸ್ ನಿಮ್ಗೆಲ್ಲರಿಗೂ ಲೈಕ್ ಆಗ್ಯಾವ ಅನ್ಕೊಳ್ತೀನಿ. ನಿಮ್ ಏರಿಯಾದೊಳಗ ಯಾವ್ಯಾವ ಹಣ್ಣುಗಳು ಬೆಳಿತಾರಲ್ಲ ಅವ್ನು ಬಹಳ ಚಂದಾಗಿ ಆರ್ಗ್ಯಾನಿಕ್ ಫ್ರೂಟ್ಸ್ ಸಿಕ್ಕ್ರ ಬಹಳ ನೀವ್ ಒಂದ್ ರೀತಿ ಪುಣ್ಯವಂತರು ಅನ್ಕೋಬಹುದು. ಸ್ವಲ್ಪ ತಿನ್ರಿ, ಹಿತಮಿತವಾಗಿ ತಿನ್ರಿ, ಮಾಡ್ರೇಟ್ಲಿ ತಿನ್ರಿ, ಮತ್ತು ಸರಿಯಾದಂತ ನಾ ಹೇಳಿದ್ನೆಲ್ಲ ಕುಕ್ ಮಾಡ್ಲಾರ್ದ, ಅದ್ರ ಜೊತೆಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಲಾರ್ದ ತಿನ್ರಿ. ಮತ್ತು ಆಹಾರದಿಂದ ಸ್ವಲ್ಪ ದೂರ ಟೈಮ್ ಒಳಗ ತಿನ್ರಿ. ಡೆಫಿನೆಟ್ಲಿ ದೇಹ ಅದನ್ನ ಬಹಳ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ದೇಹಕ್ಕೆ ಬೇಕಾದಂತ ಎನರ್ಜಿಯನ್ನ ಹಣ್ಣುಗಳು ಕೊಡ್ತಾವು. ನಾವು ಹಣ್ಣುಗಳಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗ್ತದ. ಓಕೆ, ಸೊ ಐ ಹೋಪ್ ಯು ಗಾಟ್ ಆಲ್ ಮೈ ಪಾಯಿಂಟ್ಸ್. ಯಾರಿಗ ನಾ ಹೇಳಿರುವಂತ ಅಂಶಗಳು ಲೈಕ್ ಆಗವಲ್ಲ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ಲೈಕ್ ಮಾಡ್ರಿ. ಮತ್ತು ಹೆಂಗ್ ಹಂಗ ತಿಂತಿರ್ತಾರ, ಯಾವ್ಯಾವೋ ಹಣ್ಣುಗಳನ್ನ ತಿಂತಿರ್ತಾರಲ್ಲ, ಹೆಸರ ಗೊತ್ತಿರಂಗಿಲ್ರಿ, ಅಂತಂತ ಹಣ್ಣುಗಳನ್ನ ಏನೋ ತಿಂತಿರ್ತಾರಲ್ಲ, ಅಂತವ್ರಿಗೆ ವಿಡಿಯೋ ಶೇರ್ ಮಾಡ್ರಿ. ನಿಮ್ ಏರಿಯಾ ಒಳಗ ನೀವಿರುವಂತಹ ಲೋಕಲ್ ಫ್ರೂಟ್ಸ್ ಅನ್ನ ನೀವು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಹೆಲ್ಪ್ ಆಗ್ತದೆ. ಅಂಡ್ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್.